ರೂಪಾಯಿ. ನಾಟಿ ಕಳ್ಳೆಕಾಯಿ, ಹಸಿ ಕಳ್ಳೆಕಾಯಿ, ಬೇಗ ಬೇಗ ಬನ್ನಿ. 4 ಸೇರ್ ಕಳ್ಳೆಕಾಯಿ 100 ರೂಪಾಯಿ. 100 ರೂಪಾಯಿ. 100 ರೂಪಾಯಿಗೆ 4 ಸೇರ್ ಕಳ್ಳೆಕಾಯಿ. 4 ಸೇರ್ 100 ರೂಪಾಯಿ. ನಾಟಿ ಕಳ್ಳೆಕಾಯಿ, ಹಸಿ ಕಳ್ಳೆಕಾಯಿ, ಬೇಗ ಬೇಗ ಬನ್ನಿ. 4 ಸೇರ್ ಕಳ್ಳೆಕಾಯಿ 100 ರೂಪಾಯಿ. 100 ರೂಪಾಯಿ. 100 ರೂಪಾಯಿಗೆ 4 ಸೇರ್. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಮಾಡೋಕ್ಕೆ ಬಂದಿದ್ದೀವಿ. ಸೊ ಸತ್ಯ ಬ್ರೋ ರೆಕಮೆಂಡೇಷನಲ್ಲಿ ತಮ್ಮನ್ನೇ ನೋಡಿರ್ತೀರ. ಸೊ ಇವತ್ತು ಬೆಳ್ಳುಳ್ಳಿ ಕಬಾಬ್ನ ಟ್ರೈ ಮಾಡೋಕ್ಕೆ ಬಂದಿದ್ದೀವಿ. ಸೊ ಬೆಳ್ಳುಳ್ಳಿ ಕಬಾಬ್ ಅಂದರೆ ಬೆಳ್ಳುಳ್ಳಿಲಿ ಮಾಡೋ ಕಬಾಬ್ ಅಲ್ಲ, ಇದು ಚಿಕನ್ ಕಬಾಬ್. ಬಟ್ ಫೇಮಸ್ ಆಗಿದೆ ಒಂದು ಬೆಳ್ಳುಳ್ಳಿ ಕಬಾಬ್, ಯಾಕಂದರೆ ಒಂದು ಯಥೇಚ್ಛವಾಗಿ ಬೆಳ್ಳುಳ್ಳಿಯಲ್ಲಿ ಹಾಕ್ತಾರೆ. ಸೊ ಅದಕ್ಕೋಸ್ಕರ RM ಚಿಕನ್ ಕಬಾಬ್ ಸೆಂಟರ್ಗೆ ಬಂದಿದ್ದೀವಿ. ಎಲ್ಲಿ ಅಂದರೆ ವರ್ತೂರಲ್ಲಿ. ಇನ್ನೂ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ವಿನಾಯಕ ಥಿಯೇಟ್ರ್ ಇದೆ, ಅದರ ಆಪೋಸಿಟೇ. ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಆರಾಮಾಗಿ ಬರ್ಬೋದು. ಸೊ ಮೇಯ್ನ್ ರೋಡಲ್ಲೇ ಇರುತ್ತೆ. ಸೊ ಹೆವಿ ಟ್ರಾಫಿಕ್ ಇರುತ್ತೆ ಸಂಜೆ ಮೇಲೆ. ಸೊ ಬೆಳಗ್ಗೆ ಸಾಯಂಕಾಲ ಒಂದು ಸತ್ಯ ಬ್ರೋ ವೀಡಿಯೋ ಮಾಡ್ಬೇಕಾದ್ರೂ ಹೇಳಿದ್ರು ಟ್ಯಾಕ್ಟ್ರ್ ಹೋಯ್ತು ಅಂತ. ನಾನು ವೀಡಿಯೋ ಮಾಡ್ಬೇಕಾದ್ರೂ ಟ್ಯಾಕ್ಟ್ರ್ ಅಡ್ಡ ಬಂದಿದೆ. ಸೊ ಮೇನ್ ರೋಡಲ್ಲೇ ಇರೋದ್ರಿಂದ ಆರಾಮಾಗಿ ಕಾಣಿಸುತ್ತೆ. ಸೊ ಲೊಕೇಶನ್ನ ಫಾಲೋ ಮಾಡಿ ಆರಾಮಾಗಿ ಬರ್ಬೋದು. ತುಂಬ ಲೇಟ್ ಮಾಡಿದ್ರೆ ಹೋಗೋಣ, ಅವ್ರನ್ನ ಮಾತಾಡ್ಸೋಣ. ಸೊ ಹೆಂಗೆ ಇದು ಶುರು ಆಯಿತು ಅಂತೆಲ್ಲ ತಿಳ್ಕೊಂಡು ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಸೊ ಎಕ್ಸೈಟ್ ಆಗಿದ್ದೀವಿ, ಬನ್ನಿ. ನಮ್ಮ ಜೊತೆ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ಸರ್ ಮುಜೀಬ್ ಪಾಷಾ.
ನಿಮ್ಮ ಅಂಗಡಿ ಬಗ್ಗೆ ತಿಳಿಸ್ಕೊಡಿ, ಇದು ಯಾವಾಗ ಶುರು ಮಾಡಿದ್ದು? ಸರ್ ಇದು ಸ್ಟಾರ್ಟ್ ಮಾಡಿ 4 years ಆಯಿತು. 4 years. ಆಫ್ಟರ್ ಲಾಕ್ಡೌನ್ ಇದು ಸ್ಟಾರ್ಟ್ ಮಾಡಿದೆ. ಈ ಬೆಳ್ಳುಳ್ಳಿ ಕಾನ್ಸೆಪ್ಟ್ ಬಂದುಬಿಟ್ಟು ಸ್ಟಾರ್ಟ್ ಮಾಡಿದೆ. ಇದೇ ಒಂದು ಬೆಳ್ಳುಳ್ಳಿ ಕಬಾಬ್ ಅಂತ ಹೆಸರು ಆಗ್ಬಿಟ್ಟಿತ್ತು. ಅಂದರೆ ಈಗ 4 ವರ್ಷದಿಂದ ಇದೇ ಥರ ಮಾಡ್ತಾಯಿದ್ದೀರಾ? ಹೌದು. ಸ್ಟಾರ್ಟ್ ಮಾಡಿದ್ದೆ ಇದು ಬೆಳ್ಳುಳ್ಳಿ ಕಬಾಬಿಂದಾನೆ. ಹೌದು. ಲಾಕ್ಡೌನ್ ಮುಂಚೆ ನೀವು ಏನು ಮಾಡ್ಕೊಂಡಿದ್ರಿ? ಲಾಕ್ಡೌನ್ ಮುಂಚೆ ನಂದು ರೆಸ್ಟೋರೆಂಟ್ ಇತ್ತು. ಓಕೆ, ಆ ರೆಸ್ಟೋರೆಂಟ್ ಬಂದುಬಿಟ್ಟು ಎಲ್ಲ ಲಾಕ್ಡೌನಲ್ಲಿ ಎಲ್ಲ ಲಾಸ್ ಆಯಿತು. ಬಟ್ ಏನಂದರೆ ಇಲ್ಲಿ ಪಕ್ಕದಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಕೃಷ್ಣಮೂರ್ತಿ ಸಾರ್ ಅಂದ್ಕೊಂಡಿದ್ದಾರೆ. ಅವ್ರಿಗೆ ಹೇಳಿದೆ, ಅವ್ರು ಆದಮೇಲೆ ನಾನು ಜಾಗ ಕೊಡಿ ಅಣ್ಣ, ನಾನು ಕಬಾಬ್ ಮಾಡಬೇಕು, ಸ್ಟಾರ್ಟ್ ಮಾಡ್ತೀನಿ ಅಂದ್ಕೊಂಡು ಹೇಳಿದೆ. ಆಮೇಲೆ ಆ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ದೇನಂತ ಹೇಳಿದ್ರೆ ಇದೇ ಒಂದು ಹೈಲೈಟ್ ಆಗೋಗ್ಬಿಡ್ತು ಕಬಾಬ್. ಇಲ್ಲಿ ಇದೊಂದೇ ಬೆಳ್ಳುಳ್ಳಿ ಕಬಾಬ್ ಒಂದೇ ಸಿಗೋದು, ಸಪ್ರೇಟಾಗಿ ಬರೀ ಕಬಾಬ್ ಬೇಕು ಅಂದರೆ? ಬೇರೆ ಕಬಾಬ್ ಇಲ್ಲ ಸರ್, ಓನ್ಲಿ ಚಿಕನ್ ಕಬಾಬ್. ಬೇರೆ ಚಿಕನ್ ಕಬಾಬ್. ಯಾರಾದರೂ ಬೋನ್ ಕೇಳ್ತಾರೆ, ಸ್ವಲ್ಪ ಜನ ಬೋನ್ಲೆಸ್ ಕೇಳ್ತಾರೆ. ಬಟ್ ಬೋನ್ಗೆ ಎಲ್ಲದಕ್ಕೂ ಒಂದೇ ಪ್ರೈಸು, ಅವ್ರಿಗೆ ಡಿಫ್ರೆಂಟ್ ಪ್ರೈಸ್ ಏನಿಲ್ಲ. ಬೋನ್ಲೆಸ್ಗೆ ಸ್ವಲ್ಪ ಜಾಗದಲ್ಲಿ ಜಾಸ್ತಿ ತೊಗೊಳ್ತಾರೆ. ಆ ಥರ ನಾನು ಇದು ಮಾಡಲ್ಲ, ಪ್ರೈಸ್ ಚಾರ್ಜಸ್ ಮಾಡಲ್ಲ. ಎವ್ರಿ ಕಸ್ಟಮರ್ಗೆ ಬೋನ್ ಇರಲಿ ಬೋನ್ಲೆಸ್ ಇರಲಿ ಪ್ರತಿಯೊಬ್ಬರಿಗೆ 440 rupees per kg. ಇಲ್ಲಿ kg ಲೆಕ್ಕ, ಗ್ರಾಮ್ ಲೆಕ್ಕದಲ್ಲ? kg ಲೆಕ್ಕ, ಪ್ಲೇಟ್ ಲೆಕ್ಕ ಇಲ್ಲ? ಪ್ಲೇಟ್ ಲೆಕ್ಕ ಇಲ್ಲ ಸರ್. ಮಿನಿಮಮ್ 250 ಗ್ರಾಮು. 250 ಗ್ರಾಮ್ ಮಿನಿಮಮ್. ಹೌದು. ಇವಾಗ ಹಾಕಿದ್ರಲ್ಲ ಈ ಮಸಾಲೆ ಬಗ್ಗೆ ತಿಳಿಸ್ಕೊಡಿ. ಅದು ಮಸಾಲೆ ನಾನೇ ಸರ್ ಅದು ಮಾಡಿರೋದು. ಟೋಟಲ್ ಎಲ್ಲ ನಾನೇ ಮಾಡೋದು ಮಸಾಲೆ ಎಲ್ಲ. ಎಷ್ಟು ಐಟಮ್ ಇರುತ್ತೆ ಅದರಲ್ಲಿ ಮಸಾಲೆ ಪದಾರ್ಥಗಳು? ಇಲ್ಲಾಂದ್ರೆ ಒಂದು 25-30 ಮಸಾಲೆ ಇರುತ್ತೆ ಪೇಸ್ಟ್ ಮಾಡೋದಕ್ಕೆ. ದೆನ್ ಎಕ್ಸ್ಟ್ರಾ ಇದು ಎಕ್ಸ್ಟ್ರಾ ಇದು ಮಾಡೋದು. ಹೌದು. ನನ್ನ ಕಬಾಬ್ ಬಂದುಬಿಟ್ಟು ಅದರಲ್ಲಿ 0 ಲೆಸ್ ಮಸಾಲೆ ಅಂತೂ ಇರಲ್ಲ ಅದರಲ್ಲಿ. ನೀವು ಟ್ರೈ ಮಾಡಿ. ಸೊ ಅದಕ್ಕೆ ಲಾಸ್ಟಲ್ಲಿ ಫಿನಿಶಿಂಗ್. ಹೌದು. ಥ್ಯಾಂಕ್ ಯು ಸರ್. ಆಯಿಲ್ ಫ್ರೈ ಇರುತ್ತೆ, ಬಟ್ ಆಯಿಲ್ ಲೆಸ್ ಇರುತ್ತೆ ನಮ್ಮ ಕಬಾಬು. ಆಯಿಲ್ ಫ್ರೈ, ಆಯಿಲ್ ಲೆಸ್. ಆಮೇಲೆ ನಿಮ್ಮದು ಟೈಮಿಂಗ್ಸ್ ಎಲ್ಲ ಹೇಳಿ, ಎಷ್ಟು ಕಡೆ? ಈವ್ನಿಂಗ್ 5:30 ಸ್ಟಾರ್ಟ್ ಮಾಡ್ತೀನಿ, 10:30ವರೆಗೂ ಫಿನಿಶ್ ಆಗ್ಬಿಡುತ್ತೆ. ಡೈಲಿ ಇರ್ತೀರಲ್ಲ? ಡೈಲಿ, ಎವ್ರಿ ಡೇ. ಹೌದು. ಸೊ ರಜಾ ಇದ್ದೀರಾ? ಇಲ್ಲ. ಸರಿ ಸರ್, ನಾವು ಕೂಡ ಟೇಸ್ಟ್ ಮಾಡ್ತೀವಿ. ಥ್ಯಾಂಕ್ ಯು. ಇವತ್ತು ನಮ್ಮ ಜೊತೆ ಸತ್ಯಬ್ರೋ ಅವ್ರು ಜಾಯ್ನ್ ಆಗ್ತಾ ಇದ್ದಾರೆ. ಅವರು ರೆಕಮೆಂಡ್ ಮಾಡಿದ ಜಾಗ, ಅವರು ವೀಡಿಯೋ ಮಾಡಿದರು. ಸೊ ಅದಕ್ಕೂ ನಾವು ಈ ಕಡೆ ಬಂದಾಗ ಮಾಡೋಣ ಅಂದ್ಕೊಂಡಿದ್ವಿ. ಈಗ ಟೈಮ್ ಕೂಡ ಬಂತು, ಅದಕ್ಕೋಸ್ಕರ ಬಂದಿದ್ವಿ. ಸೊ ಎಲ್ಲ ಕಡೆ ನಾರ್ಮಲಾಗಿ ಪೆಪ್ಪರ್ ಚಿಕನ್ನು, ಅದು ಕೂಡ ಇದು ಡಾಬಾ ಸ್ಟೈಲ್ಗೆ ಹೋದಾಗ ಅಲ್ಲಿ ಒಂದು ರಾಶಿ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಕೊಡ್ತಾರೆ. ಸೊ ಕಬಾಬ್ಗೆಲ್ಲ ಅಷ್ಟೊಂದು ಹಾಕಲ್ಲ, ಯಾಕಂದರೆ ಚಿಕನ್ಗಿಂತ ಜಾಸ್ತಿ ರೇಟು ಬೆಳ್ಳುಳ್ಳಿ ಈಗ ಸದ್ಯಕ್ಕೆ. ಸೊ ಇಲ್ಲಿ ಅದೇ ಸಮ ಪ್ರಮಾಣದಲ್ಲಿ ಎಲ್ಲ ಹಾಕಿಕೊಟ್ಟಿದ್ದಾರೆ. ಸೊ ನೋಡೋಣ, ಟೇಸ್ಟ್ ಮಾಡೋಣ. ನೀವು ಜೊತೆಲಿ ಜಾಯ್ನ್ ಆಗಿ ತೊಗೊಳೋಣ. ಇದ್ರ ಜೊತೆಯಲ್ಲಿ ಪೀಸ್ ಜೊತೆಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಬೇಕು. ಬೆಳ್ಳುಳ್ಳಿ ಎಲ್ಲ ಫುಲ್ಲು ರೋಸ್ಟ್ ಆಗ್ಬಿಟ್ಟಿದೆ. ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ನಾನು ಡೇಟ್ ಫ್ರೈ ಮಾಡ್ಬಿಟ್ಟೆ. ತುಂಬ ಚೆನ್ನಾಗಿದೆ. ಹೌದಾ? ಬೆಳ್ಳುಳ್ಳಿ ಅದ್ರ ಫ್ಲೇವರೇ ಒಂಥರ ಡಿಫ್ರೆಂಟು. ಗಾರ್ಲಿಕ್ ಫ್ಲೇವರ್ಲಿ, ಗಾರ್ಲಿಕ್ ಬ್ರೆಡ್ ಅಂತ ಇರ್ಬೋದು. ಗಾರ್ಲಿಕಲ್ಲಿ ಏನೇ ಮಾಡಿದ್ರೂ ಚೆನ್ನಾಗಿರುತ್ತೆ. ಬಟ್ ತುಂಬ ಜನ ತಿನ್ನಲ್ಲ, ಏನಂದರೆ ಬಾಯಿ ವಾಸನೆ ಬರುತ್ತೆ ಗಾರ್ಲಿಕ್ದು ಆಫ್ಟರ್ ಎಫೆಕ್ಟು ಅಂತ. ಬಟ್ ಸಂಜೆ ಹೊತ್ತು ತಿನ್ಕೊಂಡು ಮನೆಗೆ ತಾನೇ ಹೋಗೋದು, ಆರಾಮಾಗಿ ತಿನ್ಬೋದು. ಯಥೇಚ್ಛವಾದ ಫ್ಲೇವರ್ ಬರುತ್ತೆ ಬೆಳ್ಳುಳ್ಳಿನೇ. ಅದು ಸ್ವಲ್ಪ ಹಾಕಿದ್ರು ಸ್ವಲ್ಪ ಡಾಮಿನೇಟ್ ಮಾಡುತ್ತೆ. ಇದರಲ್ಲೂ ಅಷ್ಟೇ. ಆಮೇಲೆ ಆ ಕರ್ಬೇವಿನ ಸೊಪ್ಪು ಮತ್ತು ಆ ಪುಡಿ ತುಂಬ ರುಚಿ ಕೊಡುತ್ತೆ. ಅವ್ರು ಹಾಕೋದು ಅದೇನು ಸ್ಪ್ರಿಂಕಲ್ ಮಾಡ್ತಾರಲ್ವ, ಅದೇನು ಮಸಾಲ ಅನ್ನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ. ಅದು ಕೈಯೆಲ್ಲ ಬರೀ ಅದೇ ಇದೆ ಎತ್ಕೊಂಡಾಗ. ಅದು ನೀಟಾಗಿ ಹಾಕ್ಬಿಟ್ಟು ಒಂದು ರಾಶಿ ಹಾಕ್ಬಿಟ್ಟು ಸಾಲ್ಟ್ ಬೇಸ್ ಸ್ಟೈಲ್ನಲ್ಲಿ ಹಾಕಿ ಮಿಕ್ಸ್ ಮಾಡ್ತಾರೆ. ಅದು ನೀಟಾಗಿ ಎಲ್ಲದಕ್ಕೂ ಕೋಟ್ ಆಗಿಬಿಟ್ಟಿದೆ. ಈಗ ಇಲ್ಲಿ ಕರ್ಬೇವಿನ ಸೊಪ್ಪುಗಳು ನೋಡಿರ್ಬೋದು, ಆಮೇಲೆ ಬೆಳ್ಳುಳ್ಳಿ ಎಲ್ಲದ್ರ ಮೇಲೂ ಆ ಲೇಯರ್ ಕೋಟ್ ಆಗಿದೆ ಆ ಪುಡಿ. ಅದೊಂಥರ ಚುರಿ ಚುರಿಯಾಗಿ ಉಪ್ಪು ಖಾರ ಅದೊಂಥರ ಮಜಾ ಫ್ಲೇವರು. ಕಬಾಬಲ್ಲಿ ಒಂದು ಚೂರು ಹಿಟ್ಟು ಥರ ಇರೋಲ್ಲ, ಮೇಲ್ಗಡೆ ಎಕ್ಸ್ಟ್ರಾ ಲೇಯರ್ ಇರೋದೇ ಇಲ್ಲ. ಈ ಥರ ಕಷ್ಟ ಸಿಗೋದು ವಿತೌಟ್ ಕೋಟಿಂಗ್. ಇಲ್ಲಿ ಚೆನ್ನಾಗಿ ಮಾಡ್ತಾರೆ. ಅಂದರೆ ಹಂಗೆ ಸುಮ್ಮನೆ ಮ್ಯಾರಿನೇಟ್ ಮಾಡಿಟ್ಟಿರ್ತಾರೆ. ಫಸ್ಟು ಒಂದ್ಸಲಿ ಕರೆದ್ಬಿಟ್ಟು ಸೈಡಲ್ಲಿ ಇಟ್ಕೊತಾರೆ. ಆಮೇಲೆ ಅದನ್ನು ತೂಕ ಮಾಡಿ ಆಮೇಲೆ ಮತ್ತೆ ಇನ್ನೊಂದ್ಸಲಿ ಕರೆದು ಆ ಬೆಳ್ಳುಳ್ಳಿ ಜಜ್ಜಿ ಹಾಕೋದು. ಒಂಚೂರು ಲೇಯರ್ ಅಂತೂ ನಿಮ್ಗೆ ಸಿಗೋದೇ ಇಲ್ಲ ಈ ಕಬಾಬ್ನಲ್ಲಿ. ನೀವು ಕ್ಲೋಸಪ್ನಲ್ಲಿ ನೋಡ್ತಾ ಇದ್ರೆ ಅರ್ಥ ಆಗ್ತಾ ಇರ್ಬೋದು. ಸಿಕ್ಕಾಪಟ್ಟೆ ಜ್ಯೂಸಿಯಾಗಿ ಟೆಂಡರ್ ಆಗಿದೆ ಚಿಕನ್ ಮಾತ್ರ.
ನಾರ್ಮಲಾಗೆ ಲೈವ್ ಚಿಕನ್ ಎಲ್ಲ ಹಾಕ್ಸಿದಾಗ ಏನಾದರೆ ನಾರ್ನಾರು ಥರ ಬರುತ್ತೆ. ಅಷ್ಟೇ ಎಳೆದು ಹಾಕಿದ್ರು ಮನೇಲಿ ತಂದೆ 1.5 kg ತೂಕ ಕೋಳಿ, ಅದು ಸ್ವಲ್ಪ ಚುವಿ ಗಟ್ಟಿನೇ ಇರುತ್ತೆ. ಟೆಂಡರ್ ಚಿಕನ್ನು ಮಾತ್ರ ಅದೊಂದು ಬ್ರ್ಯಾಂಡಲ್ಲಿ ಎಲ್ಲ ತರಿಸಿದ್ರೆ ಮಾತ್ರ ಅದು ಸಾಫ್ಟಾಗೆ ಒಂಥರ ಪನ್ನೀರ್ ಕಟ್ಟಾಗೋದು. ಸೊ ಇದು ಕ್ವಾಲಿಟಿ ಹಂಗೆ ಇದೆ. ಚಿಕನ್ ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ, ಚೆನ್ನಾಗಿದೆ. ನಾನು ಆಮೇಲೆ ಬೋನ್ಲೆಸ್ ತಿಂದೆ. ಬೋನ್ ಯಾವಾಗಲೂ ಆಬ್ವಿಯಸ್ಲಿ ಜ್ಯೂಸ್ ಇರುತ್ತೆ, ಬೋನ್ಲೆಸ್ಸಲ್ಲಿ ಗೊತ್ತಾಗ್ಬಿಡುತ್ತೆ ಚಿಕನ್ ಕ್ವಾಲಿಟಿ. ಇಷ್ಟ ಆಯಿತು. ಒಂದು ಡಿಫ್ರೆಂಟ್ ಆದ ಕಬಾಬ್, ಚಿಕನ್ ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಟ್ಟಿದೆ ವರ್ತೂರು ಏರಿಯಾನಲ್ಲಿ. ನಮಗೆ ಸಿಕ್ಕಾಪಟ್ಟೆ ರೆಕಮೆಂಡೇಷನ್ಸ್ ಯಾಕೆ ಮಾಡಿಲ್ಲ ಅಂತ. ಸೊ ನಿಮಗೂ ಆಬ್ವಿಯಸ್ಲಿ ಬಂದಿರುತ್ತೆ, ಕಮೆಂಟ್ಸ್ನಲ್ಲೆಲ್ಲ ಹೇಳಿರ್ತಾರೆ ಇದನ್ನು ಬಂದು ಮಾಡಿ ಅಂತ. ಸತ್ಯಾಬ್ರೋ ಇಲ್ಲೇ ಸುತ್ತಮುತ್ತ ಇಟ್ಕೊಂಡು ಮಾಡೋಕ್ಕಾಗಿರಲಿಲ್ಲ, ಅವರಷ್ಟು ಬ್ಯುಸಿ. ಎಷ್ಟೊಂದು ವೀಡಿಯೋಗಳು ಪೆಂಡಿಂಗಲ್ಲಿದೆ, ಇನ್ನೂ ಎಡಿಟ್ ಮಾಡಿಲ್ಲ. ಹೌದು. ಸೊ ನಾವು ಅಲ್ಲಿಂದ ಬರಬೇಕು, 2 ಅವರ್ ಜರ್ನಿ. ಸೊ ಒಂದೇ ಒಂದು ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ಇವತ್ತು ಬಂದುಬಿಟ್ಟು ಚೆನ್ನಾಗಿ ತಿಂದ್ಬಿಟ್ಟು ಹೊಟ್ಟೆ ತುಂಬ ಅನ್ನ ತಿಂದಂಗೆ ಕಬಾಬ್ನ ಇವತ್ತು ಇಲ್ಲೇ ಮಲ್ಕೊಂಡು ಬೆಳಗ್ಗೆ ಇನ್ನೊಂದು ಶೂಟಿಂಗ್ ಇದೆ, ಅದನ್ನು ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗೋಣ ಅಂತ ಪ್ಲ್ಯಾನು. ಹೌದು, ಅಲ್ಟಿಮೇಟ್ ಆಗಿತ್ತು. ಬಾಯೆಲ್ಲ ಇವಾಗ 2-3 ಪೀಸ್ ತಿನ್ನ ಚುರಿ ಅಂತ ಇದೆ ನಾಲ್ಗೆ ಎಲ್ಲನೂ. ಆಮೇಲೆ ಅದು ಹುಳಿ ಅಂಶ ಒಂದು ಲೈಟಾಗಿ ಬಂದು ಹೋಗುತ್ತೆ, ಚೆನ್ನಾಗಿದೆ. ಸೇಮ್ ಮಾಡ್ದಿರಾ ಮಸ್ಟ್ ರೆಕಮೆಂಡ್ ಜಾಗ. ಈ ಟ್ರಾವೆಲ್ ಮಾಡ್ತಾಯಿದ್ದೀರೋ ಏನೋ ಈ ಕಡೆ ಎಲ್ಲ ಓಡಾಡ್ತಾ ಇದ್ದೀರಾ, ಇಲ್ಲ ಇದ್ದೀರಾ ಬಂದು ತಿಂದಿಲ್ಲ ಅಂದರೆ ಮಸ್ಟ್ ವಿಸಿಟ್ಟು. 1 kg ಗಟ್ಟಲೆ ಇಲ್ಲಿ ಮಾರೋದು, ಮಿನಿಮಮ್ 250 ಗ್ರಾಮ್ ತೊಗೊಬೇಕು ಅಂತ ಹೇಳ್ತಾರೆ ಗ್ರಾಮ್ ಲೆಕ್ಕದಲ್ಲಿ. ಸೊ ಆರಾಮಾಗೆ ಇದು ಅರ್ಧ kg ತೊಗೊಂಡ್ವಿ, 3 ಜನ ತಿನ್ಬೋದು. ಇನ್ನೊಂದು ಅರ್ಧ kg ಹೋಗುತ್ತೆ. ಪಕ್ಕದಲ್ಲೇ ಜ್ಯೂಸ್ ಇತ್ತು ಅಂದರೆ ಇನ್ನೊಂದು kg ಹೋಗುತ್ತೆ. ಸೊ ಪಾರ್ಸಲ್ ತೊಗೊಂಡೋಗೋದಂತೂ ಮರಿಬೇಡಿ, ರೆಕಮೆಂಡ್ ಮಾಡ್ತೀವಿ. ಮಸ್ಟ್ ವಿಸಿಟ್ ಜಾಗ, ಸಕ್ಕತ್ ಇಷ್ಟ ಆಯಿತು. ಸೊ ಫೈನಲಾಗೆ ಫುಲ್ಲು ಮೈಯೆಲ್ಲ ಜುಮ್ ಅಂತ ಕಬಾಬ್ನ ತಿಂದ್ವಿ. ಸೊ ಅದು ಉದೋಗಿತ್ತು, ಇನ್ನೂ ಹಂಗೆ ಘಮ. ಗಾಡಿ ಹ್ಯಾಂಡ್ ಬ್ರೇಕ್ ಹಾಕಿ ಏನೋ ಒಂದು ಆಗ್ತಾಯಿದ್ದೀವಿ ಎಲ್ಲ ಹಂಗೆ ಬರಲಿ ವೀಡಿಯೋದಲ್ಲಿ. ಸೊ ಹೇಳ್ದಲ್ಲ, ಮೈಯೆಲ್ಲ ಜುಮ್ಮ ಅನ್ನೋಂಥ ಕಬಾಬ್ನ ತಿನ್ಸಿದ್ರು ಸತ್ಯಾಬ್ರೋ ಅವರು. ಅದ್ಭುತವಾಗಿತ್ತು. ಸೊ ಫಸ್ಟ್ ಟೈಮ್ ಲೈಫಲ್ಲಿ ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿದ್ದು. ಬೆಳ್ಳುಳ್ಳಿ ಕಬಾಬ್ ಅಲ್ಟಿಮೇಟು. ಒಂದ್ಸಲ ಟ್ರೈ ಮಾಡಲೇಬೇಕು. ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಎಲ್ಲೋ ಗೊತ್ತಿಲ್ಲ, ಅದು ಹೇಳೋಕ್ಕಲ್ಲ. ಈಗ ಬೆಳ್ಳುಳ್ಳಿ ಇಷ್ಟಪಡೋರಿಗೆ ಇಷ್ಟ ಆಗುತ್ತೆ, ಬೆಳ್ಳುಳ್ಳಿ ಅಂದ್ರೆ ಇಷ್ಟ ಆಗದಿರೋರಿಗೆ ಆಬ್ವಿಯಸ್ಲಿ ಇಷ್ಟ ಆಗಲ್ಲ. ಸೊ ನೀವೇನ ಈ ಗಾರ್ಲಿಕ್ ರಿಲೇಟೆಡ್ ಡಿಶಸ್ನ ಬೇಜಾನ್ ತಿಂತೀರಾ ಅಂದರೆ ನಿಮಗಂತೂ ಮಾಡಿಸಿದ ಜಾಗ. ಸೊ ಹೇಳೋದಲ್ಲ, ಪಾರ್ಸಲ್ ತೊಗೊಂಡೋಗಿ ಜಾಸ್ತಿ ಪಾರ್ಸಲ್ಗಳು ಹೋಗ್ತದೆ. ಇವಾಗಲೇ ಯಾವುದೋ ಪೋರ್ಟ್ರೇನೋ ಮಾಡಿದ್ದಾರೆ ಯಾವುದೋ ಏರಿಯಾಗೆ. ಹೌದು, ಇಲ್ಲಿಂದ ಎಷ್ಟು ದೂರ ಇದೆ, ಪೋಟ್ರೋ ಡಂಜೂನು ಮಾಡಿ ತರಿಸ್ಕೊತಾ ಇದ್ದಾರೆ. ಸೊ ಹೈ ಡಿಮ್ಯಾಂಡ್ ಇರೋದ್ರಿಂದ ಸೊ ನೀವು ಕೂಡ ತರ್ಸ್ಕೊಬೋದು. ಇಲ್ಲಿ ಬಂದರೆ ಅದೇ 5 ಗಂಟೆಗೆ ಓಪನ್ ಆಗುತ್ತೆ ಅಂದರು, ಅದಕ್ಕೋಸ್ಕರ ಬೇಗನೆ ಓಪನ್ ಆಗೋ ಟೈಮ್ಗೆ ಬಂದಿದ್ದೀವಿ. ಕಮ್ಮಿ ರಶ್ಶು, ಹೋಗ್ತಾ ರಶ್ ಬಿಲ್ಡ್ ಆಗುತ್ತೆ, ಯಾಕಂದರೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೇಳಿದ್ರು. ಸೊ ಹೇಳಿ ಬ್ರೋ, ನಿಮಗೆ ಹೆಂಗೆ ಹುಡುಕಿದ್ರಿ, ಇದು ಹೆಂಗೆ ಕತೆ? ನಮಗೆ ನಾವು ಇದೇ ಏರಿಯಾ ಅಲ್ವಾ, ಸಿಕ್ಕಾಪಟ್ಟೆ ಜನ ಬಂದು ಟ್ರೈ ಮಾಡಿ ಇಲ್ಲಿ ವಿನಾಯಕ ಥಿಯೇಟ್ರ್ ಆಪೋಸಿಟ್ನಲ್ಲಿ ಒಂದು ಕಬಾಬ್ ಅಂಗಡಿ ಇದೆ ಅಂತ ಹೇಳ್ತಾಯಿದ್ರು. ಬಟ್ ನಂಗೆ ಗೊತ್ತಿರಲಿಲ್ಲ ಈ ಥರ ಒಂದು ಬೆಳ್ಳುಳ್ಳಿ ಕಬಾಬ್ ಇದೆ ಅಂತ. ಆಮೇಲೆ ಹುಡ್ಕೊಂಬಂದ್ವಿ ನಾನು ಸೋಮು, ಒಂದ್ಸರಿ ಟ್ರೈ ಮಾಡಲೇಬೇಕು ಅಂತ. ಚೆನ್ನಾಗಿತ್ತು. ಪರ್ಮಿಷನ್ ಕೇಳ್ಕೊಂಡು ಹೋಗಿ ಒಂದು ಎಪಿಸೋಡ್ ಮಾಡಿದೆ. ಇವತ್ತು ನಿಮ್ಮನ್ನು ಕರ್ಕೊಂಡ್ಬಂದಿದ್ದೀವಿ, ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಇಷ್ಟ ಆಗಿದೆ. ವಿಡಿಯೋ ಅಪ್ಲೋಡ್ ಆಗಿರುತ್ತೆ. ಹೌದು. ಸೊ ಚೆನ್ನಾಗಿತ್ತು, ಡಿಫ್ರೆಂಟಾಗಿ. ನಾರ್ಮಲ್ ಬೆಳ್ಳುಳ್ಳಿ ಕಬಾಬ್ ಬಂದಿದ ತಕ್ಷಣ ಎಲ್ಲರ ತಲೆಯಲ್ಲಿ ಒಂದು ಬರುತ್ತೆ ಬೆಳ್ಳುಳ್ಳಿ. ಆ ಬೆಳ್ಳುಳ್ಳಿ ಕಬಾಬ್ ಅಲ್ಲ ಇದು ಬೇರೆ ಬೆಳ್ಳುಳ್ಳಿ ಕಬಾಬ್. ಬೆಳ್ಳುಳ್ಳಿ ಕಬಾಬ್ ಇದು ಬೇರೆ ಬೆಳ್ಳುಳ್ಳಿ ಕಬಾಬ್. ಸೊ ಇಲ್ಲಿ ಚೆನ್ನಾಗಿ ಜಜ್ಬಿಟ್ಟು ಮುಂದೆನೇ ಅಲ್ಲೇ ಹಾಕ್ತಾರೆ. ಅದೊಂಥರ ಅದು ಆ ಎಣ್ಣೆಲೆಲ್ಲ ಮೋಸ್ಟ್ಲಿ ಆ ಬೆಳ್ಳುಳ್ಳಿ ಫ್ಲೇವರ್ ಇರುತ್ತೆ ಅನಿಸುತ್ತೆ, ಕರಿತಾನೇ ಇರ್ತಾರಲ್ಲ, ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಹೇಳಿದ್ರು, ಅವ್ರು ಹೇಳಿದ್ದು ಕರೆಕ್ಟ್, ನಂದು ಬಿರಿಯಾನಿ ಮಸಾಲೆ ಇರೋಲ್ಲ. ಬಿರಿಯಾನಿ ಅಂತೀವಿ, ನನ್ನ ಕಬಾಬಲ್ಲಿ ಮಸಾಲೆ ಇರೋಲ್ಲ ಅಂತ ಹೇಳಿದ್ರು. ಆ ನಾರ್ಮಲಾಗಿ ಹಾಕ್ತಾರಲ್ಲ ಅದರಲ್ಲಿ ಅಷ್ಟೊಂದು ಮಸಾಲೆ ಇರೋದಿಲ್ಲ, ಅವರು ಲಾಸ್ಟಲ್ಲಿ ಹಾಕೋ ಪುಡಿನಲ್ಲಿ ಹೈಲೈಟು. ಸೊ ಅದೇ ಮೇಯ್ನು, ಅದಿದ್ರೇ ಮಜಾ, ಒಳ್ಳೆ ಮಜಾ ಕೊಡುತ್ತೆ. ಮತ್ತು ಅದರಲ್ಲಿ ಉಪ್ಪು ಖಾರ ಹುಳಿ ಎಲ್ಲ ಒಂದೊಂದು ಆದಮೇಲೆ ಒಂದೊಂದು ಫೀಲ್ ಆಗುತ್ತೆ. ಒಂದು 20 ವೆರೈಟೀಸು ಮಸಾಲೆ ಪದಾರ್ಥಗಳು ಬಳಸ್ತೀನಿ ಅಂತ ಹೇಳಿದ್ರು. ಸೊ ಬನ್ನಿ. ಮತ್ತು ಚಿಕನ್ ಕ್ವಾಲಿಟಿ ಇಷ್ಟ ಆಯಿತು ಒಂದು ಮೇಯ್ನಾಗಿ. ಈಗ ಸ್ಟ್ರೀಟ್ ಸೈಡು, ಈಗ ಸ್ಟ್ರೀಟ್ ಫುಡ್ ಅಂದಾಗ ಅದು ಕೂಡ ನಾನ್ ವೆಜ್ ಅಂದಾಗ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಬಟ್ ಇಲ್ಲಿ ಕ್ವಾಲಿಟಿ ಚೆನ್ನಾಗಿತ್ತು ಚಿಕನ್ದು. ಅದು ಆ ಬೋನ್ಲೆಸ್ಸಲ್ಲಿ ನೀಟಾಗಿ ಕಂಡುಹಿಡಿಬೋದು, ಬೋನ್ಲೆಸ್ ಪೀಸಲ್ಲಿ ಆ ಚಿಕನ್ ಕ್ವಾಲಿಟಿ ಯಾವ ಥರ ಇದೆ, ಟೆಂಡರ್ ಆಗಿದೆ ಅಂತ. ಇನ್ನೊಂದು ಇದು ಇಷ್ಟ ಆಯಿತು, ಇಲ್ಲಿ ಎಲ್ಲ ಅಂಗಡಿಗಳಲ್ಲೂ ಹಂಗೆ ಮಾಡ್ಕೊಂಡಿದ್ದಾರೆ, ಫುಲ್ಲು ರ್ಯಾಪ್ ಹಾಕ್ಬಿಟ್ಟಿದ್ದಾರೆ ಸುತ್ತಲೂ. ಒಂದು ಧೂಳು ಅವಾಯ್ಡ್ ಆಗೋಕ್ಕೆ, ಒಂದು 90% ಧೂಳು ಬರೋದು ಅವಾಯ್ಡ್ ಆಗುತ್ತೆ. ಆಮೇಲೆ ಇನ್ನೊಂದು ಏನಂದರೆ ಅಲ್ಲಿ ಸುತ್ತ ನಿಂತ್ಕೊಂಡಿದ್ರೆ ಅಲ್ಲಿ ಪಟಾಕಿ ಹೊಡೆದಂಗೆ ಹೊಡೆಯುತ್ತೆ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು, ಪಟಾರ್ ಅಂತ. ಸೊ ಅದು ಜನಕ್ಕೆ ಮಕ್ಕ ಕುಡಿಬಾರ್ದು ಅಂದ್ಬಿಟ್ಟು ಅದು ಹಾಕಿರೋದು, ಅದೊಂದು ಇಷ್ಟ ಆಯಿತು. ಥರ ಡಿಫ್ರೆಂಟ್ ಆಗಿದೆ. ಸೊ ಮಸ್ಟ್ ವಿಸಿಟ್ ಜಾಗ. ಸತ್ಯಾಬ್ರೋಗೆ ಒಂದು ಥ್ಯಾಂಕ್ಸು, ಒಂದು ಹೊಸ ಜಾಗನ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ. 1 kg ನಾವು ಕೂಡ ಆರ್ಡರ್ ಮಾಡಿದ್ವಿ, ಪಾರ್ಸಲ್ ಎತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಪೆಪ್ಸಿ ಕೋಕೋ-ಕೋಲಾ ಎಲ್ಲ ಬರ್ತಾ ಇದೆ ಆ ಕಡೆಯಿಂದ, ಜೊತೆ ತಿನ್ನೋಕ್ಕೆ ಸಾಯಂಕಾಲ ರಾತ್ರಿಗೆ. ಸೊ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿಬಿಟ್ಟು ಜಾಸ್ತಿ ಶೇರ್ ಮಾಡಿ, ತುಂಬ ಜನಕ್ಕೆ ಗೊತ್ತಾಗಲಿ ಇನ್ಫಾರ್ಮೇಷನ್ನು.
ಆಮೇಲೆ ಯಾರ್ಯಾರಿಗೆ ಯೂಸ್ ಆಗುತ್ತೆ ಅವ್ರು ಬಂದು ಟೇಸ್ಟ್ ಮಾಡ್ತಾರೆ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸತ್ಯ ಬ್ರೋ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ರೆಗ್ಯುಲರಾಗಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.